Hey, y'all, come look at this. ನಿಮ್ಗೂ ಬೇಕಾಗ ಸುದೀಪ್ ಸರ್ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಈ 11 ಹೋಸ್ಟ್ ಮಾಡ್ಬೋದಾ ಇಲ್ಲ ಬೇರೆ ಯಾರು ಹೋಸ್ಟ್ ಮಾಡ್ತಾರಾ? ಅಣ್ಣ ಹೇಳ್ತಾ ಇರ್ತೀನಲ್ಲ, ಮಾಸ್ಟರ್ ಪೀಸ್ ಯಾವತ್ತಿದ್ರು ಮಾಸ್ಟರ್ ಪೀಸೇ. ಸುದೀಪ್ ಅಣ್ಣನೇ ಅವತ್ತಿನ ಮಾಡ್ಕೊಂಬಂದ್ರು ಸೀಸನ್ 1 ಇಂದ ಸೀಸನ್ 10 ಗಂಟನು. ಅದಕ್ಕೆ ಹೇಳ್ತಾ ಇರ್ತೀನಿ, ಇನ್ನೊಬ್ರು ಬಂದು ಆ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಇವಾಗ ನೋಡಿ ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಇಂಥವ್ರನ್ನ ಜೂನಿಯರ್ ಅಂದಾಗ ನೀವು ಒಪ್ಕೊಂತೀರಾ ಅಣ್ಣ? ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ ನೀವು ಇಷ್ಟಪಡ್ತೀರಾ? ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅದೇ ರೀತಿ ಸುದೀಪಣ್ಣ ಮಾಡಿದ್ರೆ ಅದಕ್ಕೆ ಚಂದ. ಶನಿವಾರ ಭಾನುವಾರ ಸುದೀಪಣ್ಣ ಬಾಯಿಂದ ಬರೋ ಬೈಗಳ ಒಂದು ಅಷ್ಟು ನಗು, ಅವ್ರು ನಿಂತ್ಕೊಳ್ಳೋ ಸ್ಟೈಲ್, ಅವ್ರು ಹಾಕೋ ಬಟ್ಟೆ, ಶನಿವಾರ ಭಾನುವಾರ ಬಂದಾಗ ಈ ತರ ಒಂದು ಇವತ್ತು ಸುದೀಪಣ್ಣಂಗೆ ಅಂತಾನೆ ಒಂದು ಅಷ್ಟು ಕೋಟಿ ಅಂತ ಕಾಯ್ತಾ ಇರ್ತಾರೆ. ಅದು ಚೇಂಜ್ ಆಗ್ಬಿಟ್ರೆ ಬೇಜಾರಾಗುತ್ತೆ. ನಾನು ಅದನ್ನ ನೋಡಕ್ ಇಷ್ಟಪಡ್ತೀನಿ. ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿದ್ದೆ, ತಿರ್ಗಾ ಆಡಿಯನ್ಸ್ ಆಗಿ ಕೂತ್ಕೊಂಡು ಪ್ರತಿದಿನ 9 ಗಂಟೆಗೆ ಬಿಗ್ ಬಾಸ್ ನೋಡ್ತೀನಿ. ಶನಿವಾರ ಭಾನುವಾರ ಸುದೀಪಣ್ಣ ಬರೋದು ನೋಡ್ತೀನಿ. ಏನಂತ್ಯ? ನಾನು ಎಂಜಾಯ್ ಮಾಡ್ತೀನಿ ಅಣ್ಣ. ಸುದೀಪಣ್ಣನೇ ಇದ್ರೆ ಒಳ್ಳೇದು, ಸುದೀಪಣ್ಣನೇ ಇರ್ತಾರೆ ಒಳ್ಳೆದಾಗಿ. ಥ್ಯಾಂಕ್ ಯು ಅಣ್ಣ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.